ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ತಾಳಿ ಕಟ್ಟುವ ಟೈಮ್ಗೆ ಕರೆಕ್ಟ್ ಆಗಿ ಮೊದಲ ಪತ್ನಿ ಎಂಟ್ರಿ ಕೊಟ್ಟು ಮದುವೆ ಮನೆಯಲ್ಲಿ ಹೈ ಡ್ರಾಮಾ ನಡೆದು ಹೋಗಿದೆ. ಯುವತಿಯ ಸಂಬಂಧಿಕರಿಗೆ ಆಗಿದ್ದು ಆಘಾತ. ಕೊನೆಗೆ ಮದುವೆಯೇ ರದ್ದಾಗುತ್ತಿದೆ. ಪತಿಯ ಎರಡನೇ ಮದುವೆಯನ್ನ ನಿಲ್ಲಿಸಿದ್ದಾಳೆ ಮೊದಲ ಪತ್ನಿ. ಪೊಲೀಸರು, ವಕೀಲರು, ಸಂಬಂಧಿಕರ ಜೊತೆ ಎರಡನೇ ಪತ್ನಿ ಏಕಾಏಕಿ ಎಂಟ್ರಿ ಆಗ್ಬಿಡ್ತಾಳೆ. ಈ ಘಟನೆ ನಡೆದಿರೋದು ತುಮಕೂರಿನ ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿ SLN ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದ್ದಂತಹ ಮದುವೆಯಲ್ಲಿ ಹೈ ಡ್ರಾಮಾ ಆಗಿ ಹೋಗ್ಬಿಟ್ಟಿದೆ. ವರಪ್ರಸಾದ್ ಹಾಗೆ ಮೊದಲ ಪತ್ನಿಯನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಅಮೃತೂರು ಪೊಲೀಸ್ ಠಾಣೆಗೆ ಅವರಿಬ್ಬರನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಂತಹ ಟೈಮ್ನಲ್ಲಿ ಮೊದಲ ಪತ್ನಿಯ ಎಂಟ್ರಿ ಆಗಿದೆ. ಗಂಡನ ಎರಡನೇ ಮದುವೆಯನ್ನ ತಡೆಯುವಲ್ಲಿ ಆ ಮಹಿಳೆ ಸಕ್ಸಸ್ ಆಗಿದ್ದಾಳೆ. ಹೀಗಾಗಿ ಮದುವೆ ಸದ್ಯ ಕ್ಯಾನ್ಸಲ್ ಆಗಿದೆ. ಬೆಂಗಳೂರು ಮೂಲದ ಹರೀಶ್ ಪ್ರಸಾದ್ ಮತ್ತೋರ್ವ ಯುವತಿ ಜೊತೆ ಹಸೆಮಣೆ ಏರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದ. ಎರಡನೇ ಮದುವೆಗೆ ಮುಂದಾಗಿದ್ದ ಮಂಡ್ಯ ಮೂಲದ ಯುವತಿ ಮೊದಲ ಪತ್ನಿ. ಪೊಲೀಸರು ಹಾಗೆ ವಕೀಲರು ಹಾಗೆ ಸಂಬಂಧಿಕರ ಜೊತೆ ಆಕೆ ಏಕಾಏಕಿ ಎಂಟ್ರಿಯನ್ನ ಕೊಡ್ತಾಳೆ ಮೊದಲ ಪತ್ನಿ. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಂಥ ಟೈಮ್ನಲ್ಲಿ ಮದುವೆಯನ್ನ ರದ್ದುಗೊಳಿಸ್ಬಿಟ್ಟಿದ್ದಾಳೆ. ಬಂದು ತನ್ನ ಕಥೆಯನ್ನ ಹೇಳಿದ್ದಾಳೆ. ಪೊಲೀಸರು ಒಂದು ಕಾನೂನು ಪಾಠವನ್ನ ಮಾಡಿದ್ದಾರೆ. ಹೀಗಾಗಿ ಮಂಟಪದಲ್ಲಿ ಕೆಲಕಾಲ ಜಟಾಪಟಿ, ಹೈ ಡ್ರಾಮಾ ಎಲ್ಲವೂ ನಡೆಯಿತು. ಮೊದಲ ಪತ್ನಿ ಲೇಪಾಕ್ಷಿ ಹಾಗೆ ಆಕೆಯ ಕುಟುಂಬಸ್ಥರು ಜೊತೆಗೆ ವರಪ್ರಸಾದ್ ಎಲ್ಲರನ್ನೂ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಅಮೃತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆ ಮಂಟಪದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಜೊತೆಗೆ ಮೊದಲ ಮದುವೆಯ ಫೋಟೋನು ಕೂಡ ಗಮನಿಸ್ತಾ ಇದ್ದೀರಿ. ಮೊದಲ ಮದುವೆಯಲ್ಲಿ ಇನ್ನೂ ಇದ್ದಂಥ ಟೈಮ್ನಲ್ಲಿ ಡಿವೋರ್ಸು ಆಗಿಲ್ಲ, ಏನೂ ಆಗಿಲ್ಲ, ಆಗ್ಲೇ ಮತ್ತೊಬ್ಬಳನ್ನ ಮದುವೆ ಆಗೋದಕ್ಕೆ ಮುಂದಾಗಿದ್ದ. ಆ ಎರಡನೇ ಮದುವೆಯ ವಿಡಿಯೋಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮದುವೆ ಆಗ್ತಾ ಇರುವಂತಹ ಯುವತಿಗೆ ಈತನಿಗೆ ಮೊದಲೇ ಮದುವೆ ಆಗಿತ್ತು ಅನ್ನುವಂತಹ ವಿಚಾರ ಗೊತ್ತಿರ್ಲಿಲ್ವಾ? ಅದನ್ನ ಮುಚ್ಚಿಟ್ಟು ಮದುವೆ ಮಾಡ್ಲಾಗ್ತಾ ಇತ್ತಾ? ಮೋಸ ಮಾಡ್ತಾ ಇದ್ನ? ಡಿವೋರ್ಸ್ ಆಗಿರ್ಲಿಲ್ವಾ? ಏನು ಗಲಾಟೆ ಇದು? ಸಂಸಾರ ಗಲಾಟೆ, ಏನ್ ಹೈಡ್ರಾಮಾ ಇದು? ಸದ್ಯಕ್ಕೆ ಏನಾಗಿದೆ? ಎಸ್ ವಿದ್ಯಾಶ್ರೀ, ಏನು ಎರಡನೇ ಮದುವೆ ಆಗುವಂತಹ ಒಂದು ಕ್ಷಣದಲ್ಲಿ ಮೊದಲನೇ ಪತ್ನಿ ಪೊಲೀಸರು ಹಾಗೂ ವಕೀಲರ ಜೊತೆ ಹೋಗಿ ನಿಂತಿರುವಂತಹ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರಿನ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತದ್ದು. ಈತ ಮೊದಲಿಗೆ ಬೆಂಗಳೂರು ಮೂಲದ ಹರೀಶ್ ಪ್ರಸಾದ್ ಏನಿದ್ದಾರೆ, ಇವರು ಏನು ಕಳೆದ 7 ವರ್ಷಗಳ ಹಿಂದೆನೆ ಮದುವೆಯಾಗಿರ್ತಾರೆ. ಮದುವೆಯಾದಂತ ಸಂದರ್ಭದಲ್ಲಿ ಕೌಟುಂಬಿಕವಾಗಿ ಕೆಲವೊಂದು ಮನಸ್ತಾಪಗಳ ಹಿನ್ನೆಲೆಯಲ್ಲಿ ಮೊದಲನೇ ಪತ್ನಿ ಈತನಿಂದ ವಿಚ್ಛೇದನವನ್ನ ಪಡೆಯಲಿಕ್ಕೆ ನ್ಯಾಯಾಲಯದ ಮೊರೆಯನ್ನ ಹೋಗಿರ್ತಾರೆ. ಜೊತೆಗೆ ಈತನನ್ನ ಬಿಟ್ಟು ಆಕೆಯ ತವರು ಮನೆಯಲ್ಲಿ ವಾಸವಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಪ್ರಕರಣ ನ್ಯಾಯಾಲಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಏನು ಬೆಂಗಳೂರು ಮೂಲದ ಹರೀಶ್ ಪ್ರಸಾದ್ ಇದ್ದಾರೆ, ಈತ ಮತ್ತೊಂದು ಮದುವೆಗೆ ಮುಂದಾಗಿರ್ತಾರೆ. ಆ ಒಂದು ಏನು ಮಾಹಿತಿಯನ್ನ ತಿಳ್ಕೊಂಡಿರುವಂತಹ ಮೊದಲನೇ ಪತ್ನಿ ಏನು ವಕೀಲರು ಮತ್ತು ಪೊಲೀಸರೊಂದಿಗೆ ಆ ಒಂದು ಕಲ್ಯಾಣ ಮಂಟಪಕ್ಕೆ ತೆರಳಿ ಆ ಒಂದು ಮದುವೆಯಾಗುವಂತಹ ಸಂದರ್ಭದಲ್ಲೇ ಆ ಮದುವೆಯನ್ನ ನಿಲ್ಲಿಸಿ ಅವರನ್ನ ಪೊಲೀಸ್ ಠಾಣೆಗೆ ಕರೆಸಿರುವಂತಹದ್ದು. ಈಗ ಪೊಲೀಸರು ಏನು ಅಮೃತೂರು ಪೊಲೀಸ್ ಠಾಣೆ ಪೊಲೀಸರು ಏನು ಮದುವೆ ಆಗ್ತಕ್ಕಂಥ ಹರೀಶ್ ಪ್ರಸಾದ್ ಮತ್ತು ದೂರುದಾರ ಏನು ಮೊದಲನೇ ಪತ್ನಿ ಇದ್ದು ಆಕೆ ಮತ್ತು ಎರಡನೇ ಮದುವೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತಹ ಕುಟುಂಬಸ್ಥರು ಎಲ್ಲರನ್ನೂ ಕೂಡ ಅಮೃತೂರು ಪೊಲೀಸ್ ಠಾಣೆಗೆ ಕರೆತಂದು ಒಂದು ನ್ಯಾಯ ತೀರ್ಮಾನವನ್ನ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಈಗ ನಡೆಸ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗೆ.